ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಕೂಡ ಅಮೆರಿಕದ ಮುಂದಿನ ನಡೆಯನ್ನ ನೋಡೋದಕ್ಕೆ ಕಾದು ಕೂತಿದೆ. ಟ್ರಂಪ್ ನಿರ್ಧಾರಕ್ಕೆ ಕಾಯ್ತಾ ಇದೆ ಇಸ್ರೇಲ್. ಒಂದು ವೇಳೆ ಅಮೆರಿಕ ಇರಾನ್ ಒಪ್ಪಂದ ರದ್ದಾದರೆ ಭೀಕರ ದಾಳಿ ಮಾಡೋದಕ್ಕೆ ಇಸ್ರೇಲ್ ಕೂಡ ಸಜ್ಜಾಗಿದೆ. ದಾಳಿ ನಡೆಸೋದಕ್ಕೆ ಟಾರ್ಗೆಟ್ಗಳನ್ನು ಲಿಸ್ಟ್ ಮಾಡಿಟ್ಕೊಂಡು ಕೂತಿದೆ ಇಸ್ರೇಲ್. ಎಲ್ಲೆಲ್ಲಿ ಹೊಡಿಬೇಕು, ಇಂಧನ ಮೂಲ ಸೌಕರ್ಯಗಳ ಪಟ್ಟಿಯನ್ನು ಇಸ್ರೇಲ್ ಈಗಾಗಲೇ ತಯಾರಿಸಿಟ್ಕೊಂಡಿದೆಯಂತೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುರ್ಕೊಂಡು ಬೀಳ್ತವೆ. ಅದಕ್ಕೆ ಇಸ್ರೇಲ್ ಕೂಡ ರೆಡಿಯಾಗಿದೆ. ಇಸ್ರೇಲ್ ಅವ್ರದ್ದು ಒಂದು ರೀತಿಯಲ್ಲಿ ಸ್ವಾರ್ಥ. ಇರಾನ್ ಎಷ್ಟು ದುರ್ಬಲವಾಗುತ್ತೆ ಅಷ್ಟು ನಮಗೆ ಲಾಭ ಅಂತ ಲೆಕ್ಕಾಚಾರ. ಅಮೇರಿಕದ ಲೆಕ್ಕಾಚಾರನೇ ಬೇರೆ. ಬಟ್ ಎಲ್ಲ ಹೇಳೋದು ಇಸ್ರೇಲ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರಿಗೊಂದಷ್ಟು ಹೇಳಿಕೊಟ್ಟು ಇವೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ. ಒಂದು ವೇಳೆ ಏನಾದರೂ ಒಪ್ಪಂದ ರದ್ದಾದರೆ, ಅಮೆರಿಕ ಹೇಳಿದಂತೆ ಇರಾನ್ ಕೇಳಲಿಲ್ಲ ಅಂದರೆ ಭೀಕರ ದಾಳಿಗೆ ಅಮೆರಿಕ ಸಜ್ಜಾಗಿದೆಯಂತೆ. ಅಂದರೆ ಒಂದು ರೀತಿ ಭೀಷಣ ಸ್ವರೂಪ ಪಡಿತಾ ಇದೆ ಮಧ್ಯಪ್ರಾಚ್ಯ ಯುದ್ಧ. ರದ್ದಾದರೆ ಇರಾನ್ ಮೇಲೆ ಭೀಕರ ದಾಳಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ವತಿಯಿಂದ. ಅದಕ್ಕೋಸ್ಕರ ಇರಾನ್ನಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ಪಟ್ಟಿ, ಪರಮಾಣು ಕೇಂದ್ರಗಳ ಪಟ್ಟಿ, ಎಲ್ಲವನ್ನು, ವಿದ್ಯುತ್ ಸ್ಥಾವರಗಳ ಪಟ್ಟಿ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ಪೆಂಟಗನ್ನಿಂದನೇ ರೆಡಿಯಾಗಿದೆಯಂತೆ. ಒಂದು ಕಡೆ ಅಮೇರಿಕನೂ ತಯಾರಿ ಮಾಡಿಕೊಂಡಿದೆ, ಒಂದು ಕಡೆ ಇಸ್ರೇಲ್ ಕೂಡ ತಯಾರಿಯಾಗಿದೆ. ಆ ಡೆಡ್ಲೈನ್ ಮುಗಿತಾ ಇದ್ದ ಹಾಗೇ ದೊಡ್ಡ ಮಟ್ಟದ ದಾಳಿಗೆ ರೆಡಿಯಾಗಿದೆ ಅಮೇರಿಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಕಡೆ ಅಮೇರಿಕ, ಮತ್ತೊಂದು ಕಡೆ ಇಸ್ರೇಲ್, ಎರಡೂ ದೇಶಗಳು ಇರಾನ್ ಮೇಲೆ ಮುರ್ಕೊಂಡು ಬೀಳೋದಕ್ಕೆ ಕಾಯ್ತಾ ಕೂತಿವೆ. ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಗಳೇನು ಅಂತ ಹಾಗಾದರೆ? ನೋಡಿ, ಇವಾಗ ಅಮೆರಿಕದ ಪೆಂಟಗನ್ ಇರಾನ್ನಲ್ಲಿರುವಂತಹ ಎಲ್ಲ ಪ್ರಮುಖ ಮೂಲ ಸೌಕರ್ಯಗಳನ್ನು ಪಟ್ಟಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಅದು ಅಣು ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ವಿದ್ಯುತ್ ಬೇರೆ ಬೇರೆ ರೀತಿಯಾದಂಥ ಘಟಕಗಳಾಗಿರ್ಬೋದು, ಪರಮಾಣು ಕೇಂದ್ರಗಳಾಗಿರ್ಬೋದು, ಮತ್ತು ಪ್ರಮುಖ ವಿಶ್ವವಿದ್ಯಾಲಯಗಳಾಗಿರ್ಬೋದು, ರಿಸರ್ಚ್ ಸೆಂಟರ್ಗಳಾಗಿರ್ಬೋದು, IRGC ಕಮಾಂಡ್ ಘಟಕಗಳಿರುವಂತಹ ಕೇಂದ್ರ ಕಚೇರಿಗಳಾಗಿರ್ಬೋದು, ಹೀಗೆ ಭಾಳ ದೊಡ್ಡ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳಾಗಿರುವಂಥದ್ದು. ಈ ಹಂತದಲ್ಲಿ ಅಂದರೆ ಇರಾನ್ ಇವತ್ತು ಸಂಜೆ ವೇಳೆಗೆ ಶರಣಾಗದೆ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಮೆರಿಕ ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಕಳೆದ 39 ದಿನಗಳಲ್ಲಿ 13,000ಕ್ಕಿಂತ ಹೆಚ್ಚು ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಈ ದಾಳಿಯ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ವಿವರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸರಿಸುಮಾರು 130ಕ್ಕಿಂತ ಹೆಚ್ಚು ಯುದ್ಧ ನೌಕೆಗಳನ್ನು ಕೂಡ ನಾಶಪಡಿಸಲಾಗಿರುವಂಥದ್ದು. ಸೊ ಈ ದಾಳಿಗಳ ಭೀಕರತೆ ಇನ್ನಷ್ಟು ತೀವ್ರಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಈಗ ಅಮೆರಿಕ ಹೇಳ್ತಾ ಇದೆ. ಈಗಾಗಲೇ ಇರಾನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಸೇನೆಗೆ ಬೇಕಾದಂತಹ ದಾಳಿಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅಮೆರಿಕದ ಯುದ್ಧ ನೌಕೆಗಳು ಎಲ್ಲವೂ ಕೂಡ ಸಿದ್ಧವಾಗಿರುವಂಥದ್ದು. ಸೊ ಈ ರೀತಿಯಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಯನ್ನು ಮಾಡಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡು ಕೂತಿದ್ದಾವೆ. ಕಡೆಯ ಹಂತದ ಎಚ್ಚರಿಕೆಯ ಸ್ವರೂಪದಲ್ಲಿ ಮತ್ತೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇರಾನ್ಗೆ ಮಾಡ್ತಾ ಇದೆ. ಇರಾನ್ ಮಾತ್ರ ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಸಂಜೆ ಬಳಿಕ ಯಾವಾಗ ಬೇಕಾದರೂ ಕೂಡ ದಾಳಿಗಳಾಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ, ಡೆಡ್ಲೈನ್ ಮುಗಿದ ಬಳಿಕ ನಾವು ಯಾವಾಗ ಬೇಕಾದ್ರೂ ದಾಳಿಯನ್ನು ಮಾಡ್ಬೋದು, ಅದು ಮಂಗಳವಾರ ರಾತ್ರಿಯೂ ಕೂಡ ಆಗಿರುವಂಥ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ರಾತ್ರಿಯ ಬಳಿಕ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಗಳನ್ನು ಪ್ಲಾನ್ ಮಾಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ